ಏನೇನು ಹೇಳು. ಗಾಡಿ ಏನು ಏನು ಗಾಡಿ ಎದುರು ಗಾಡಿ ಸೈಕಲ್ ಬಾಸ್ಕೆಟ್ ಡ್ರಮ್ ಟೈರ್. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾವ ರೀತಿಯಾಗಿ ಹಲೋ ಗೈಸ್, ಭಾಳ ದಿನಗಳ ನಂತರ ಉತ್ತರ ಕರ್ನಾಟಕಕ್ಕೆ ಮತ್ತು ನಮ್ಮ ಕಡೆ ಸೈಡ್ಗೆ ಭಾಳ ದಿನಗಳಾಯಿತು. ಅಂದರೆ ಒಂದು ವಾರ 2 ವಾರದ ಹಿಂದೆ ಮಳೆ ಆಗಿತ್ತು. ಆದರೆ ಬರೀ ಒಂದು 10 ಸೆಕೆಂಡ್ ಬರೋದು ಹೋಗೋದು, 10 ಸೆಕೆಂಡ್ ಬರೋದು ಹೋಗೋದು ಇಷ್ಟೇ ಮಾಡ್ತಿತ್ತು. ಜೋರಾಗಿ ಬಂದಂಗೆ ಆಗಿತ್ತು. ಮತ್ತು ಅದೇ ರಾಗ ಅದೇ ಆಡುವಂಥ ಒಟ್ಟು ಮಬ್ಬು ಬಿಡ್ದಂಗೆ ಆಗಿಬಿಡ್ತು ಮನುಷ್ಯಾಗಿ. ಇವತ್ತು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಯಿತು, ಸೂಪರಾಗಿ ಆಯಿತು ನೋಡಿ ಗೈಸ್. ಆದ್ರೂ ಮನೆಲ್ಲ ತೊಗೊಳೋವಿ, ಏನು ನೀರು ನಿಂತಿಲ್ಲ. ಯಾವ ರೀತಿ ವಾತಾವರಣ, ಇನ್ನೂ ಮೋಡ ಕವಿದ ವಾತಾವರಣ ಇದೆ. ಇನ್ನೂವರೆಗೆ ಮೋಡ ಕವಿದ ವಾತಾವರಣನೇ ಇದೆ. ಇನ್ನು ಸೂರ್ಯದೇವರನ್ನೇನು ಉದಯ ಆಗಿಲ್ಲ, ಯಾಕಂದರೆ ಮೋಡಗಳು ಹಾಗೆ ನಿಂತಿವೆ. ಜೀವನದಲ್ಲಿ ನಾವು ಬೆಳಕಿಗೆ ಬರಬೇಕಂದ್ರೆ ಇನ್ನೂ ನಮ್ಮ ಮುಂದೆ ಭಾಳ ಅಡ್ಡಾಗಿ ನಿಂತಿರ್ತಾರೆ. ಅದಕ್ಕೆ ಉದಾಹರಣೆ ಸೂರ್ಯದೇವನ ಮುಂದೆ ನಿಂತಿರೋ ಮೋಡಗಳು ಗೊತ್ತಾ ಗೈಸ್. ಯಾವ ರೀತಿ ಅದನ್ನು ನೋಡಿ ಗೈಸ್. ನೆಲ ತೋದಿವಿ, ಕಾಲಿಟ್ರೆ ರಾಡಿ ಆಗಿಬಿಡುತ್ತೆ ಅಷ್ಟೇ, ಕಾಲಿಟ್ರೆ ರಾಡಿ ಆಗಿಬಿಡುತ್ತೆ ಎಲ್ಲ ಪ್ಲಾಟು ಅಷ್ಟೇ. ಮತ್ತು ಇವತ್ತು ಮತ್ತೆ ನೀರು ಕಾಸೋದಕ್ಕೂ, ಯಾಕಂದರೆ ಇದು ಬಿಸಿಲಿಗೆ ಅಷ್ಟೇ ಬಿಸಿನೀರು ಬರುತ್ತೆ, ಇಲ್ಲಾರೆ ಇಲ್ಲ. ನಿಜ ಬಿಸಿಲಿಗಷ್ಟೇ, ಮತ್ತೆ ಬರಲ್ಲ. ನಿಮ್ಮ ಮನೇಲೂ ಹಾಗೇನಾ? ಕರ್ನಾಟಕದಲ್ಲಿ ಸಣ್ಣ ಹುಡುಗರು ಅಂದರೆ ನೋಡಿರ್ತಾರೆ ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕಾರಡಿ ಸೈಕಲ್ ಇವು ತೊಗೊಂಡು ಆಟ ಆಡ್ತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಮಕ್ಕಳು ಆಟ ಆಡ್ತಾರೆ, ಯಾವ ರೀತಿಯಾಗಿ ವಸ್ತುಗಳನ್ನು ಉಪಯೋಗಿಸ್ತಾರೆ, ಯಾವ ರೀತಿಯಾಗಿ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳ ಜೊತೆ ಆಟ ಆಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ನೋಡೋಣ. ಲೆಟ್ಸ್ ಗೋ. ಏನೇನು ಸಾಕಿರಪ್ಪ, ಏನೇನು ಸಾಕಿರಿ ನೋಡಲ್ಲಿ. ಏನೇನು ಹೇಳ್ಬೇಕು ನೋನು, ಏನೇನು ಹೇಳು. ಗಾಡಿ ಏನು ಏನು ಗಾಡಿ ಎದುರು ಗಾಡಿ ಆಟ ಆಡೋ ಗಾಡಿನಿದು. ಹೆಂಗೆ ಮಾಡಿರಲಿ ಅದನ್ನು? ಹಾಂ, ಇವೆಲ್ಲ ನಿಮ್ಮ ಆಟ ಆಡೋಣ. ಇದೆಯಾ ಅಲ್ಲೂ ನೀ ಆಟ ಆಡು, ಏನೇನು ಹೇಳು. ಇಲ್ಲಿ ನಿಮ್ಮ ಫ್ರೆಂಡ್ಸ್ ನೋಡ್ತಾರೆ, ಏನೇನು ನಾ ಮಾಡತ್ತ. ಮತ್ತು ಅಲ್ಲೂ ನಾಯಿ ಅಂದಲ್ಲಿ ನೀವು ಊರನ್ ತಿಪ್ಪಿ ತಂದಾರ ನೋಡ್ರಿ ಗೈಸ್. ಇವ್ರು ಆಟನ್ಸ್ಗೆ ಸಭಾ ನೋಡಿ ಗೈಸ್. ಸಾಲ ನಾಯಿ ಕುಣಿಗತ್ಲೆ ಇರ್ತಾನೆ ಇಲ್ಲಿ ಇಡ್ತಿದ್ದೆ. ನೀನು ಗೊತ್ತೇನು ಮಣ್ಣು ಜಾಕತ್ರೇನು? ನಿಮ್ಗೆ ಹೆಂಗೆ ಕಾಣತ್ರ ಮಣ್ಣು? ನೋಡಿ ಇವನು ಗೈಸ್, ಆಟೋನ್ ಕಿಸ ನೀನು ಮಣ್ಣು ಹಚ್ಚಾತ ತಣಕೈನ ಹೆಂಗೆ ಹಚ್ಚಾತಿ ಮಣ್ಣು? ಊರಾನ್ ತಿಪ್ಪಿ ಊರಾನ್ ತಿಪ್ಪಿ ನೋಡಿ ಗೈಸ್, ಯಾವ ರೀತಿ ಟಯರ್ಗೆ ಗಾಡಿ ಅವಂಗಾಗಿದ್ದಾರೆ ನೋಡಿ ಗೈಸ್. ಕಲ್ಲಂತರೂ ನೋಡಿ, ಇತಿಹಾಸ ಹಳೆಗಾಲದಲ್ಲಿ ಕಲ್ಲುಗಳು ಸಿಗ್ತಾರ, ಆ ಕಲ್ಲುಗಳು ಹೆಂಗೆ ಮಾಡ್ತಿರ್ತಾರಲ್ಲ ಹಂಗೆ ಮಾಡ್ತಾ ಇದ್ದಾರೆ ನೋಡಿ. ಲಗ್ಗಿಗೈತಿ ಜೋಡಿಸಿದ್ದಾರೆ ಕಲ್ಲುಗಳೇ
ನೋಡಿ ಟ್ರ್ಯಾಕ್ಟರ್ ಯಾವ ರೀತಿ ಮಾಡಿದ್ದಾರೆ ನೋಡಿ ಗೈಸ್. ಹಾರ್ಪಿಕ್, ಕೊಬ್ಬರಿ ಎಣ್ಣೆ, ಪರ್ಸಿ ತಿಕ್ಕೋದು, ಪೆನ್ನ ಎಲ್ಲ ಇವರು ಆಟ ಆಡೋ ಸಾಮಾನುಗಳು ಗೈಸ್. ಉತ್ತರ ಕರ್ನಾಟಕ ಮಂದಿ ನೋಡಿ ಗೈಸ್, ಆಟ ಹುಡುಗರು ಉತ್ತರ ಕರ್ನಾಟಕ ಮಂದಿದು ಟ್ರ್ಯಾಕ್ಟರ್ಗಳದೇ ಹವಾ ಇಲ್ಲಿ. ಅದಕ್ಕೆ ಸೈಕಲ್, ಬಾಸ್ಕೆಟ್, ಡ್ರಮ್, ಟೈರ್, ಒಳಗೆ ಸ್ಟಿಕ್, ಟ್ರ್ಯಾಕ್ಟರ್, ಬಾಟಲ್, ಕಾಲ್, ಎಣ್ಣೆ ಮತ್ತು ಸ್ಟಂಪ್, ಕಬ್ಬನ, ಕಟ್ಟಿಗೆ. ಓಕೆ ಗೈಸ್, ಯಾವ ರೀತಿಯಾಗಿ ಬಿಸಿಲು ಬಂತು ನೋಡಿ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ನಮ್ಮ ಕಡೆ ಯಾವ ರೀತಿಯಾಗಿ ಸಣ್ಣ ಹುಡುಗರು ಏನೇನು ಸಿಗುತ್ತೆ ಎಲ್ಲ ಬೆಳ್ಕೊಂಡು ಆಟ ಆಡ್ತಾರೆ. ಅವನ ಜೊತೆ ಏನು ಜಾತ್ರೆಗೆ ಹೋದರೆ ಅವ್ನು ತೊಗೊಂಬರ್ತಾರೆ. ಹೇಳ್ರಿ ಮನೇಲಿ ಹೇಳ್ರಿ ಸುಮ್ಮನೆ ಒಂದು ಮುರಿದಿದ್ದು ಏನರು ಸಿಕ್ತರು ಅದನ್ನೂ ಆಟಿಕೆ ಆಗಿ ಬದಲಾಯಿಸ್ತಾರೆ. ಅದು ನಮ್ಮ ಕಡೆಯಿಂದ ಇರೋ ಹುಡುಗರ ಕ್ರಿಯೇಟಿವ್ ಮೈಂಡ್ಸ್. ಅದಕ್ಕೆ ಈಗಿನ ಮಕ್ಕಳು ಫೋನಲ್ಲ ಕಂಪ್ಯೂಟರ್ ಇದ್ದಂಗೆ ಅಂತ ಹೇಳ್ತಾರೆ. ಕಡಿನ ಸೈಡು ತುಂಬ ವೆರೈಟಿಗೆ ಮಾಡ್ತಾರೆ. ಅಲ್ಲೂ ನಮ್ಮ ಕಡೆದರಂತ ಅಂತ ಎಲ್ಲ ಕಡೆಯೂ ಮಾಡ್ತಾರೆ. ಆದರೆ ಯಾವುದೂ ಬೆಳಕಿಗೆ ಬರಲ್ಲ. ಅದಕ್ಕೆ ಗೈಸ್ ಮನೆಯಲ್ಲಿ ಸಪೋರ್ಟ್ ಇರಲ್ಲ. ಏನೋ ಮಾಡಬೇಕಂತ ಇರುತ್ತೆ. ಆದರೆ ಏನೋ ಬೇಡ, ಅದು ಯಾಕೆ ಮಾಡ್ತೀಯ, ಇದು ಮಾಡ್ತೀಯ ಅಂತ ಅನ್ನೋರೇ ಭಾಳ ಬರ್ತಾರೆ. ಯಾರು ನಮ್ಮ ಕೈ ಹಿಡಿದು ಇದು ಮಾಡು, ಹೀಗೆ ಮಾಡು ಅಂತ ಇದು ಮಾಡ್ತೀಯ, ನಿನಗೇನು ಮಾಡ ಅಂತ ಯಾರೂ ಅನ್ನಲ್ಲ. ಯಾಕೆಂದರೆ ಮುಂದೆ ಅವರು ಅನಿಸ್ತಾರೆ ಪೇರೆಂಟ್ಸ್. ಅದಕ್ಕೆ ನಮ್ಮ ಆಸೆಗಳಿಗೆ ಯಾವುದೂ ಇದು ಇರೋಲ್ಲ. ನಾವು ಏನೋ ಮಾಡ್ಬೇಕಂತ ಇರ್ತೀವೋ ಅದಕ್ಕೆ ಯಾವುದೂ ಸಕ್ಸಸ್ ಆಗೋಲ್ಲ. ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕು. ಯಾವ ರೀತಿಯಾಗಿ ಮಾಡ್ತಾರೋ ಇಲ್ಲ, ಅವ್ರಿಗೆ ಏನು ಬೇಕು ಅದೊಂದು ಮಾಡಿದ ಮೇಲೆ ಅವ್ರ ಮುಂದೆ ಅನ್ನಿಸ್ತದೆ, ನಾವು ಇದು ಮಾಡಬೇಕಾಗಿತ್ತು, ಇದನ್ನು ಮಾಡಿದರೆ ಹಿಂಗೆ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಈಗಿನ ಹುಡುಗರು ಏನೂ ತಿಳ್ಕೊಲ್ಲ, ಏನು ಬೇಕಾದ್ರೂ ಮಾಡ್ತಾರೆ. ಫುಲ್ಲು ಅವರು ಏನು ಸಣ್ಣ ಪುಟ್ಟ ಸಿಕ್ಕರೂ ಮಾಡ್ತಾರೆ ಗೈಸ್. ಅದಕ್ಕೆ ಎಲ್ಲ ಮನೆಯಲ್ಲಿ ಸಪೋರ್ಟ್ ಇರಬೇಕು. ಅದಕ್ಕೆ ತುಂಬ ಚೆನ್ನಾಗಿ ಬೆಳೀತಾರೆ. ಓಕೆ ಗೈಸ್, ಇಷ್ಟೇ ನನ್ನ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲಾಸ್ಟಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ಗೈಸ್, ಬಾಯ್.